ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿಗಳು ಸ್ಪಂದನ, ಸೋಮಣ್ಣ ಇನ್ನು ಮನೆಯಲ್ಲಿರುವುದರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಈ ನಡುವೆ ಬಿಗ್ ಬಾಸ್ ಮನೆ ನನ್ನದೇ ಎಂದು ಸ್ಪಂದನ ತಮಾಷೆಯಾಗಿ ಹೇಳಿದ್ದು, ಇದು ವೀಕ್ಷಕರಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಬಿಗ್ ಬಾಸ್ ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ನಡುವೆಯೇ ಮನೆಯೊಳಕ್ಕೆ ಪೈಪೋಟಿಯು ಅಷ್ಟೇ ಜೋರಾಗಿ ನಡೆಯುತ್ತಿದೆ. ಅದರ ನಡುವೆಯೇ ಬಿಗ್ ಬಾಸ್ ಫೈನಲ್ಸ್ ಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಆದ್ರೆ ಒಂದು ಕುತೂಹಲದ ವಿಷಯ ಏನಪ್ಪಾ ಅಂದ್ರೆ, ಇದಾಗ್ಲೇ ಬಹುತೇಕ ಎಲಿಮಿನೇಟ್ ಆಗಿ ಹೊರಬಂದಿರೋ ಸ್ಪರ್ಧಿಗಳು ಹೇಳ್ತಿರೋ ವಿಷಯ ಅದೊಂದೇ. ಅದೇನೆಂದ್ರೆ, ಸ್ಪಂದನ, ಸೋಮಣ್ಣ ಯಾಕೆ ಇನ್ನು ಬಿಗ್ ಬಾಸ್ ನಲ್ಲಿ ಉಳಿಸಿಕೊಳ್ಳಲಾಗಿದೆ ಎನ್ನುವ ಪ್ರಶ್ನೆ. ಈ ಮೊದಲು ಮನೆಯಲ್ಲಿ ಇದ್ದಾಗಲೇ ಜಾಹ್ನವಿ ನೇರವಾಗಿ ವಾಹಿನಿ ವಿರುದ್ಧವೇ ಆರೋಪ ಮಾಡಿ ಸಾಕಷ್ಟು ತೊಂದರೆಗೂ ಒಳಗಾಗಿದ್ರು. ಕೊನೆಗೆ ಹೊರಬಂದಾಗ ಅವರು, ನಾನು ಹೇಳಿದ ಸಂಪೂರ್ಣ ಮಾತುಗಳನ್ನ ಪ್ರಸಾರ ಮಾಡ್ಲಿಲ್ಲ, ಆದ್ದರಿಂದ ನನ್ನ ಮೇಲೆಯೇ ಆರೋಪ ಹೊರಿಸುವ ರೀತಿ ಆಯ್ತು ಎಂದಿದ್ರು. ಇದಾದ ಬಳಿಕ ಮೊನ್ನೆಯಷ್ಟೇ ಹೊರಬಂದಿರುವ ಮಾಳು ಮತ್ತು ಸೂರಜ್ ಸಿಂಗ್ ಕೂಡ ಸ್ಪಂದನ, ಸೋಮಣ್ಣ ಮನೆಯಲ್ಲಿ ಇರಲು ಅರ್ಹರೇ ಅಲ್ಲ, ಅವರು ಇನ್ನು ನಾಮಿನೇಟ್ ಆಗದೇ ಇರುವುದು ಅಚ್ಚರಿ ಎಂದಿದ್ರು. ಅವರು ಯಾವ ಟಾಸ್ಕ್ ಅನ್ನು ಚೆನ್ನಾಗಿ ಆಡಲ್ಲ, ಆದ್ರೆ ಎಲಿಜಿಬಲ್ ಇರೋರನ್ನ ಹೊರಕ್ಕೆ ಹಾಕಿ ಅವರನ್ನೇ ಯಾಕೆ ಉಳಿಸ್ಕೊಂಡಿದ್ದಾರೆ ಎನ್ನುವುದೇ ತಿಳಿಯುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳುತ್ತಲೇ ಇದ್ದಾರೆ. ಇದೀಗ ಮಾಧ್ಯಮವೊಂದರಲ್ಲಿ ಶೇರ್ ಮಾಡಲಾದ ವಿಡಿಯೋ ಒಂದರಲ್ಲಿ ಸ್ಪಂದನ, ಮ್ಯೂಟೆಂಟ್ ರಘು ಮತ್ತು ಧನುಷ್ ಅವರು ಹೀಗೆ ಮಾತನಾಡ್ತಿರುವ ಸಂದರ್ಭದಲ್ಲಿ ಸ್ಪಂದನ, ಸೋಮಣ್ಣ ಅವರು, ಬಿಗ್ ಬಾಸ್ ಮನೆ ನನ್ನದೇ, ಇದು ನನಗಾಗಿಯೇ ಇರುವುದು, ನನಗಾಗಿಯೇ ಮಾಡಿರೋದು ಎಂದು ತಮಾಷೆಯ ರೂಪದಲ್ಲಿ ಹೇಳಿದ್ದಾರೆ. ಆದ್ರೆ ಟ್ರೋಲಿಗರು ಮಾತ್ರ ಈ ಮಾತು ಅಕ್ಷರಶಃ ನಿಜ ಎನ್ನುತ್ತಿದ್ದಾರೆ. ಇದನ್ನ ತಮಾಷೆ ಮಾತು ಎನ್ನುವುದನ್ನ ಮರೆತು ವೀಕ್ಷಕರು ಕೊನೆಗೂ ಸತ್ಯ ಒಪ್ಕೊಂಡ್ರ ಎಂದು ಕೇಳ್ತಿದ್ದಾರೆ. ಇದಾಗಲೇ ಹೊರಬಂದಿರುವ ಸ್ಪರ್ಧಿಗಳು ಅದೇ ಮಾತನ್ನ ಹೇಳ್ತಿದ್ದಾರೆ. ನೀವು ಸದ್ಯ ಹೊರಬರಲ್ಲ ಬಿಡಿ, ಬಿಗ್ ಬಾಸ್ ನಿಮ್ಮದೇ ಮನೆ ಎನ್ನುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಹೇಳಿಕೆಯ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.